ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನ ಪೈತಾನಿ ಸೀರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪೈತಾನಿ ಸೀರೆ ಇದನ್ನು ಮಹಾರಾಷ್ಟ್ರ ರಾಜ್ಯದ ಮಹಾವಸ್ತ್ರ ಎಂದು ಕರೆಯಲಾಗುತ್ತದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಮಾಸಿಕ ರೇಡಿಯೋ ಕಾರ್ಯಕ್ರಮದಲ್ಲಿ ಪೈತಾನಿ ಸೀರೆಗಳ ಸಾಂಪ್ರದಾಯಿಕ ಕರಕುಶಲತೆಯನ್ನು ಶ್ಲಾಘಿಸಿದರು. ಆದ್ದರಿಂದ ಈ ಸೀರೆಗಳು ಸುದ್ದಿಯಲ್ಲಿವೆ. ಇವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪೈತಾನಿ ಸೀರೆ ಇದು ಶುದ್ಧ ರೇಷ್ಮೆ ಮತ್ತು ಚಿನ್ನದ ಜರಿಯಲ್ಲಿ ನೇಯ್ದ ಶ್ರೀಮಂತ ರೋಮಾಂಚಕ ಬಣ್ಣಗಳಿಗೆ ಹೆಸರುವಾಸಿಯಾಗಿದೆ. ಪೈತಾನಿಯ ಜನ್ಮಸ್ಥಳ ಗೋದಾವರಿ ನದಿಯ ದಡದಲ್ಲಿರುವ ಪೈತಾನ್ ಪಟ್ಟಣ. ಸಾಂಪ್ರದಾಯಿಕ ಪೈತಾನಿ ಸೀರೆಯನ್ನು ಶುದ್ಧ ರೇಷ್ಮೆಯಲ್ಲಿ ಕೈಯಿಂದ ತಯಾರಿಸಲಾಗುತ್ತದೆ ಮತ್ತು ಸಾಂಪ್ರದಾಯಿಕ ಬಣ್ಣವನ್ನು ಬಳೆಯಲಾಗುತ್ತದೆ. ಇದರ ಕತ್ ಅಂದರೆ ಗಡಿ ಮತ್ತು ಪದರ್ ಪಲ್ಲು ಅಥವಾ ಕೊನೆಯ ತುಂಡು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದ್ದು ಅದು ಜವಳಿಗಳನ್ನು ಎದ್ದು ಕಾಣುವಂತೆ ಮಾಡುತ್ತದೆ. ಪೈತಾನಿಗಳಲ್ಲಿ ಬಳಸಲಾಗುವ ಸಾಂಪ್ರದಾಯಿಕ ಅಲಂಕಾರಗಳಲ್ಲಿ ಗಿಳಿಗಳು, ಕಮಲಗಳು ಮತ್ತು ನವಿಲುಗಳು ಸೇರಿವೆ. 6 ಅಥವಾ 9 ಗಜದ ಸೀರೆಯನ್ನು ಶತಮಾನಗಳಿಂದ ಮಹಾರಾಷ್ಟ್ರದ ವಧುಗಳು ಇಷ್ಟಪಡುತ್ತಾರೆ. ಈ ಸೀರೆಗೆ 2010ರಲ್ಲಿ ಭೌಗೋಳಿಕ ಸೂಚನೆ ಟ್ಯಾಗ್ ನೀಡಲಾಗಿದೆ. ಪೈತಾನಿಗಳನ್ನು ಸುಲಭವಾಗಿ ಗುರುತಿಸಬಹುದು ಮತ್ತು ಭಾರತದ ಅತ್ಯಂತ ಸೊಗಸಾದ ಮತ್ತು ದುಬಾರಿ ಸೀರೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ಸೀರೆಗಳನ್ನು ದೇಶದಲ್ಲಿ ಲಭ್ಯವಿರುವ ಅತ್ಯುತ್ತಮ ರೇಷ್ಮೆಯಿಂದ ತಯಾರಿಸಲಾಗುತ್ತದೆ. ಇವು ಮಹಾರಾಷ್ಟ್ರ ಪರಂಪರೆ ಮತ್ತು ಕೌಶಲ್ಯಪೂರ್ಣ ಕರಕುಶಲತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಪೈತಾನಿ ಸೀರೆಗಳು ಇವು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಸೀರೆಗಳಾಗಿವೆ. ಮಹಾರಾಷ್ಟ್ರದ ಪೈತಾನ್ ಪಟ್ಟಣದ ಇದರ ಉಗಮ ಸ್ಥಳವಾಗಿದೆ. 2010ರಲ್ಲಿ ಈ ಸೀರೆಗೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ಇತ್ತೀಚೆಗೆ ಮಾಸಿಕ ರೇಡಿಯೋ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಈ ಸೀರೆಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಆದ್ದರಿಂದ ಈ ಸೀರೆಗಳು ಸುದ್ದಿಯಲ್ಲಿವೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.